Hello Insham, so welcome back to Triple T Academy. So ನಿಮ್ಮ DCED 2026 ರಿಗಾರ್ಡಿಂಗ್ ಆಗಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರೀಸ್ ಶೆಡ್ಯೂಲ್ ಅನ್ನ ಇದು ಆಲ್ರೆಡಿ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ರಿಲೀಸ್ ಮಾಡಿದ್ದಾರೆ. ಸೊ ಅದ್ರ ಜೊತೆಗೆ ಯಾರೆಲ್ಲ ಆರ್ಕಿಟೆಕ್ಚರ್ ಎಕ್ಸಾಮ್ ಅನ್ನ ಬರೆದಿದ್ರು ಸೊ ಅಂತ ಸ್ಟೂಡೆಂಟ್ಸ್ಗೂ ಸಹ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಸೊ ಸ್ಟೇ ಟ್ಯೂನ್ಡ್ ಟಿಲ್ ದ ಎಂಡ್ ವರೆಗೂ ಈ ವಿಡಿಯೋ ನೋಡಿ. ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಲೆಟ್ಸ್ ಬಿಗಿನ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ಸ್, ಇಫ್ ಯು ಗೋ ಫಾರ್ DCED 2026, ಸೊ ಇವತ್ತು 3 ಅಪ್ಡೇಟ್ಸ್ ಬಂದಿದೆ. ಫಸ್ಟ್ ರೌಂಡ್ ಸ್ಕೆಡ್ಯೂಲ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫಸ್ಟ್ ರೌಂಡ್ ಸ್ಕೆಡ್ಯೂಲ್ ಇದೆ. ಸೊ ಯು ಕ್ಯಾನ್ ಸಿ ದಿಸ್. And then according to this schedule, ನಿಮ್ಮ ಆಪ್ಷನ್ ಎಂಟ್ರಿ ಸ್ಕೆಡ್ಯೂಲ್ ಪ್ರಕಾರ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳುವುದಕ್ಕೆ ಇವತ್ತು, ದಟ್ ಇಸ್ 18th of July 11 ಗಂಟೆ ನಂತರ, ಬೆಳಗ್ಗೆ 11 ಗಂಟೆ ನಂತರ ನೀವು ಮಾಡ್ಕೊಬೋದು ಅಂತ ಹೇಳಿದ್ದಾರೆ. ಬಟ್ ಇದುವರೆಗೂ ಯಾವುದೇ ರೀತಿಯಾದಂತಹ ವೆರಿಫಿಕೇಶನ್ಸ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಅನ್ನ ಬಿಟ್ಟಿಲ್ಲ. ಸೊ ಹಾಗಾಗಿ ಡೋಂಟ್ ವರಿ ಅಬೌಟ್ ದ ಟೈಮಿಂಗ್ಸ್. ಸೊ ಬಟ್ ವೆರಿಫಿಕೇಶನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಅನ್ನ ಬಿಡ್ತಾರೆ. ಸೊ ಒಂದು ಸಲ ಅದು ಲಿಂಕ್ ಅಪ್ಡೇಟ್ ಆದ್ಮೇಲೆ ನಮ್ಮ ಚಾನಲ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಯು ನೀಡ್ ನಾಟ್ ಟು ಬಿ ವರಿ ಅಬೌಟ್ ಇಟ್. ದ ನೆಕ್ಸ್ಟ್ ಇಸ್ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಶುಲ್ಕದ ವಿವರಗಳ ಪ್ರಕಟಣೆ. ದಟ್ ಇಸ್ ಸೀಟ್ ಮ್ಯಾಟ್ರಿಕ್ಸ್ ಅಂಡ್ ಫೀಸ್ ಬಗ್ಗೆ 20th of July ಆಫ್ಟರ್ 4 PM ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಕಾರ್ಡಿಂಗ್ ಟು ದ ನೋಟಿಫಿಕೇಶನ್ಸ್. ಅಂಡ್ ದೆನ್ ಇಟ್ಸ್ ಆಪ್ಷನ್ ಎಂಟ್ರಿ ಇನ್ ದ ಆರ್ಡರ್ ಆಫ್ ಪ್ರಿಯಾರಿಟಿ. ಸೊ ನಿಮ್ಮ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದು ದಟ್ ಇಸ್ 21st of July ಇಂದ ಟಿಲ್ 24th of July ವರೆಗೂ ಅಷ್ಟೇ ಟೈಮ್ ಇದೆ. ವಿಚ್ ಮೀನ್ಸ್ ನಿಮಗೆ ಆಲ್ಮೋಸ್ಟ್ 3 days ಏನೋ ಟೈಮ್ ಸಿಗುತ್ತೆ. ಸೊ ಹಾಗಾಗಿನೇ ನಾವು ಅರ್ಲಿಯರ್ ಆಗಿ ಹೇಳ್ತಿದ್ವಿ, ಕಂಪ್ಲೀಟ್ ಲಿಸ್ಟ್ ಆಫ್ ಕಾಲೇಜಸ್ನ ನೀವು ರೆಡಿ ಮಾಡಿ ಇಟ್ಕೊಂಡಿರಿ. ಬಿಕಾಸ್ ಆಪ್ಷನ್ ಎಂಟ್ರಿ ಟೈಮಲ್ಲಿ ತುಂಬ ಪ್ರೆಷರಲ್ಲಿ ಇರ್ತೀರಾ ನೀವು. ಸೊ ಹಾಗಾಗಿ ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡೋದಕ್ಕಾಗೋದಿಲ್ಲ ಅಂದ್ಬಿಟ್ಟು. ಸೊ ಇವಾಗಲೂ ಕಾಲ ಮಿಂಚಿಲ್ಲ. ಸೊ ಯಾರಾದರೂ ಆಪ್ಷನ್ ಎಂಟ್ರಿ ಲಿಸ್ಟ್ ಆಫ್ ಕಾಲೇಜಸ್ನ ರೆಡಿ ಮಾಡಿ ಇಟ್ಕೊಂಡಿಲ್ಲ ಅಂದರೆ ಪ್ಲೀಸ್ ಡೂ ಇಟ್ ನೌ. ನಾಳೆ ಸಂಡೇ ಇದೆ, ಆರಾಮಾಗಿ ನೀವು ಮಾಡಬಹುದು. ಸೊ ದೆನ್ ದ ನೆಕ್ಸ್ಟ್ ಇಸ್ ಪಬ್ಲಿಕೇಶನ್ ಆಫ್ ಮಾಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ನಿಮಗೆ 24th ಆಫ್ಟರ್ ಬಿಡ್ತಾರೆ ಅಂತ ಹೇಳಿದ್ದಾರೆ. ಅಂಡ್ ದೆನ್ ಆಡ್, ಮಾಡಿಫೈ, ರಿಆರ್ಡರ್ ಆರ್ ಡಿಲೀಟ್ ದಿ ಆಪ್ಷನ್ಸ್. ಸೊ ಫಸ್ಟ್ ರೌಂಡ್ ಮಾಕ್ ಅಲಾಟ್ಮೆಂಟ್ ಅಲ್ಲಿ ನೀವು ಏನು ಆಪ್ಷನ್ಸ್ನ ಹಾಕಿರ್ತೀರೋ ಅದನ್ನ ಆಡು ಅಥವಾ ರಿಮೂವ್ ಅಥವಾ ಡಿಲೀಟು ಅಥವಾ ರಿಮೋಡಿಫೈ ಮಾಡೋದಕ್ಕೆ 27th of July ಆಫ್ಟರ್ 6 PM ಇಂದ 24th of July to 27th of July ಒಳಗಡೆ ಮಾಡಬಹುದು ಅಂತ ಹೇಳಿದ್ದಾರೆ. ಅಂಡ್ ದೆನ್ ರಿಯಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂದ್ರೆ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ 27th of Julyಗೆ ಬಿಟ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಸೊ ವಿ ಹ್ಯಾವ್ ಟು ಸಿ ವೆದರ್ ಈ ಒಂದು ಟೈಮ್ ಟೇಬಲ್ನ ಫಾಲೋ ಮಾಡ್ತಾರಾ ಇಲ್ವಾ ಅಂತ ನೋಡ್ಬೇಕಾಗುತ್ತೆ. ನೆಕ್ಸ್ಟ್, ದ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ಸ್ ಫ್ರಮ್ 28th of July ಇಂದ 31st of July ವರೆಗೂ ಇದೆ. ಸೊ ಯು ಹ್ಯಾವ್ ಟು ವೇಟ್ ಫಾರ್ ದ್ಯಾಟ್. ಅಂಡ್ ದೆನ್ ಡೌನ್ಲೋಡಿಂಗ್ ಆಫ್ ಚಲನ್. ಸೊ ಯಾರೆಲ್ಲ ಚಾಯ್ಸ್ 1 ಅನ್ನ ಚೂಸ್ ಮಾಡ್ತಿರೋ ಸೊ ಅವರು ಚಲನ್ನ ಡೌನ್ಲೋಡ್ ಮಾಡಿ ಫೀಸ್ನ ಪೇ ಮಾಡಿ ಕಾಲೇಜ್ಗೆ ಅಡ್ಮಿಷನ್ ಆಗ್ತಾರೆ. ಸೊ ಡೌನ್ಲೋಡಿಂಗ್ ಆಫ್ ಚಲನ್ 28th to 1st of August ವರೆಗೂ ಟೈಮ್ ಇರುತ್ತೆ ನಿಮಗೆ. ಅಂಡ್ ದೆನ್ ಪೇಮೆಂಟ್ ಆಫ್ ಫೀಸ್ ಬೈ ಚಾಯ್ಸ್ 1 ಅಂಡ್ ಚಾಯ್ಸ್ 2 ಕ್ಯಾಂಡಿಡೇಟ್ಸ್ಗೆ 28th of July ಇಂದ 3rd of August ವರೆಗೂ ಟೈಮ್ ಇರುತ್ತೆ. ಸೊ ಹಾಗೆ ಮುಂಚೆನೆ ಇನ್ನು ಫೀಸ್ ನಿಮಗೆ ಫೀಸ್ ಸ್ಟ್ರಕ್ಚರ್ ಅನ್ನು ಸಹ ರಿಲೀಸ್ ಮಾಡ್ತಾರೆ. ಸೊ ವೆಯ್ಟ್ ಮಾಡಿ. ಒನ್ಸ್ ದ ಫೀಸ್ ಸ್ಟ್ರಕ್ಚರ್ ಅಂಡ್ ದ ಸೀಟ್ ಮ್ಯಾಟ್ರಿಕ್ಸ್ ಅಂಡ್ ದ ಕಟ್ ಆಫ್ ಎಲ್ಲ ಬಿಟ್ಟಾದ್ಮೇಲೆ ಖಂಡಿತವಾಗ್ಲೂ ನಿಮಗೆ ಅದ್ರ ಕುರಿತಾದಂತೆನೂ ಮಾಹಿತಿನ ಕೊಡ್ತಾ ಹೋಗ್ತೀವಿ. ದೆನ್ ದ ಫೈನಲ್ ಇಸ್ ಸೀಟ್ ಕನ್ಫರ್ಮೇಷನ್ ಸ್ಲಿಪ್. ಸೊ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ನ 4th of August ಡೌನ್ಲೋಡ್ ಮಾಡ್ಕೊಬಹುದು ಅಂತ ಹೇಳಿದ್ದಾರೆ. ಬಟ್ ಹಾಗೇನೆ ಇಲ್ಲೊಂದು ನೋಟು ಸಹ ಕೊಟ್ಟಿದ್ದಾರೆ. ಸೊ ಅಡ್ಮಿಷನ್ ಆರ್ಡರ್ ಅನ್ನು ಕಾಲೇಜಿನವರು ಅವರ ಪೋರ್ಟಲ್ನಲ್ಲಿಯೇ ಡೌನ್ಲೋಡ್ ಮಾಡುತ್ತಾರೆ. ಅಭ್ಯರ್ಥಿಗಳು ಅಡ್ಮಿಷನ್ ಆರ್ಡರ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ಇರುವುದಿಲ್ಲ. ಸೊ ನೀವು ಚಲನ್ನ ಡೌನ್ಲೋಡ್ ಮಾಡಿಕೊಂಡು ಫೀಸನ್ನ ಪೇ ಮಾಡಿ ಕಾಲೇಜ್ಗೆ ಹೋಗ್ತೀರಾ. ಸೊ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆದಮೇಲೆ ಅಡ್ಮಿಷನ್ ಆರ್ಡರ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಕಾಲೇಜ್ ಅವರೇ ಅವರು ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೊತಾರೆ ಅಂತ ಅಕಾರ್ಡಿಂಗ್ ಟು ದಿಸ್ ನೋಟಿಫಿಕೇಶನ್ಸ್ ಹೇಳ್ತಿದ್ದಾರೆ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ನಿಮ್ಮ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಶೆಡ್ಯೂಲ್ನ ಕುರಿತಾದಂತೆ. ಸೊ ಇದರಲ್ಲಿರೋ ಡೇಟಂಗೆ ಫಾಲೋ ಮಾಡ್ತಾರಾ ಸರ್? ಇವನ್ ವಿ ಡೋಂಟ್ ನೋ, ಬಿಕಾಸ್ KE ಅವರು ಯಾವ ಟೈಮಲ್ಲಿ ಏನನ್ನ ರಿಲೀಸ್ ಮಾಡ್ತಾರೆ ವಿ ಕಾಂಟ್ ಎಕ್ಸ್ಪೆಕ್ಟ್. ಸೊ ಸ್ಟೇ ಟ್ಯೂನ್ಡ್. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಾಟ್ಸಪ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಜಾಯ್ನ್ ಆದರೆ ಕಂಪ್ಲೀಟ್ ಅಪ್ಡೇಟ್ ಇನ್ಸ್ಟೆಂಟ್ ಆಗಿ ನಿಮಗೆ ಸಿಗ್ತಾ ಹೋಗುತ್ತೆ. ಪ್ರತಿಯೊಂದೂ ಸಹ ಆಪ್ಷನ್ ಎಂಟ್ರಿ ಹೇಗೆ ಮಾಡೋದು, ವೆರಿಫಿಕೇಶನ್ ಸ್ಲಿಪ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ಚಾಯ್ಸ್ ಎಂಟ್ರಿ ಏನು, ಯಾವ್ಯಾವ ಚಾಯ್ಸಸ್ ಇದೆ, ಫೀಸ್ನ ಹೇಗೆ ಪೇ ಮಾಡಬೇಕು, ಪೇ ಮಾಡಾದ ನಂತರ ಸ್ಟೂಡೆಂಟ್ಸ್ ಏನು ಮಾಡಬೇಕು, ಕಂಪ್ಲೀಟ್ ಕೌನ್ಸಿಲಿಂಗ್ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ. ಸೊ ಸ್ಟೇ ಟ್ಯೂನ್ಡ್. ದಿಸ್ ಇಸ್ ರಿಗಾರ್ಡಿಂಗ್ ನ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ. ಸೊ ಹಾಗೆ ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸ್ಗೂ ಸಹ ವೆರಿ ಇಂಪಾರ್ಟೆಂಟ್ ನೋಟನ್ನು ಕೊಟ್ಟಿದ್ದಾರೆ. ಸೊ ಹಿಯರ್ ಯು ಕ್ಯಾನ್ ಸಿ ದಿಸ್. 26ನೇ ಸಾಲಿನ ಅನ್ವಯಿಸುವಂತ ಡಿಪ್ಲೊಮೊ ಅಭ್ಯರ್ಥಿಗಳು ಆರ್ಕಿಟೆಕ್ಚರ್ ಕೋರ್ಸ್ ಪ್ರವೇಶಕ್ಕಾಗಿ ನಾಟಾ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಕಾರ್ಡನ್ನು ಖುದ್ದಾಗಿ KE ಮಲ್ಲೇಶ್ವರಂ ಬೆಂಗಳೂರಿನಲ್ಲಿ ದಿನಾಂಕ 20ರೊಳಗೆ ಸಲ್ಲಿಸಲು ಸೂಚಿಸಿದೆ ಅಂತ ಹೇಳಿದ್ದಾರೆ. ಬಟ್
ಬಿಟ್ಟಿರೋದೇ ಇವಾಗ ಆಲ್ರೆಡಿ ಇವತ್ತು 18th ಆಗೋಗ್ಬಿಟ್ಟಿದೆ. ಸೊ ನಾಳೆ ಸಂಡೇ, ದಟ್ ಇಸ್ 9th. ಮಂಡೇ, ಸೊ ಯಾರೆಲ್ಲ ನಾಟಾ ಸ್ಟೂಡೆಂಟ್ ಇದ್ದಾರೆ ಅಂದರೆ ಆರ್ಕಿಟೆಕ್ಚರ್ ಸ್ಟೂಡೆಂಟ್ ಇದ್ದಾರೆ, ಸೊ ನೀವೇನಾದರೂ ನಾಟಾ ಎಕ್ಸಾಮ್ ಬಂದಿದ್ರೆ, ಸೊ ನೀವು ನಾಟಾ ರಿಲೀಸ್ ಮಾಡಿರ್ತಕ್ಕಂಥ ಸ್ಕೋರ್ ಕಾರ್ಡ್ ಇರುತ್ತಲ್ಲ, ಸೊ ಆ ಸ್ಕೋರ್ ಕಾರ್ಡ್ನ ತೊಗೊಂಡು ಹೋಗಬೇಕಾಗುತ್ತೆ. ಸೊ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಯಾವ್ದು ಅಂತಲೂ ಸಹ ಹೇಳಿದ್ದಾರೆ. DCET 26 ಅಪ್ಲಿಕೇಶನ್ನು ಜೊತೆಗೆ ನಾಟಾ ಪರೀಕ್ಷೆಯಲ್ಲಿ ಗಳಿಸಿದ ಸ್ಕೋರ್ ಕಾರ್ಡ್, ಅಂದರೆ ನಾಟಾದವ್ರು ರಿಲೀಸ್ ಮಾಡಿರ್ತಕ್ಕಂಥ ಸ್ಕೋರ್ ಕಾರ್ಡ್, ಡಿಪ್ಲೊಮೊ ಪರೀಕ್ಷೆಯ ಎಲ್ಲ ಸೆಮಿಸ್ಟರ್ಗಳ ಅಂಕಪಟ್ಟಿ, ಅಂದರೆ ಡಿಪ್ಲೊಮೊ ಸೆಮಿಸ್ಟರ್ ಆಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡನ್ನು ಸಹ ತೊಗೊಂಡೋಗ್ಬೇಕಾಗುತ್ತೆ. ಅಂಡ್ ದೆನ್ ವ್ಯಾಸಂಗ ಪ್ರಮಾಣ ಪತ್ರ, ದಟ್ ಇಸ್ ಯುವರ್ ಸ್ಟಡಿ ಸರ್ಟಿಫಿಕೇಟ್, ಅರ್ಜಿಯಲ್ಲಿ ಕ್ಲೈಮ್ ಮಾಡಿರುವ ಅರ್ಹತಾ ಖಂಡಿಕೆಯ ಅನ್ವಯ, ಅಂಡ್ ದೆನ್ ಇತರೆ ಅನ್ವಯಿಸುವ ಎಲ್ಲಾ ಪ್ರಮಾಣ ಪತ್ರಗಳು. ಸೊ ವಿಚ್ ಮೀನ್ಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಬೇಕಾಗಿರ್ತಕ್ಕಂಥ ಅಷ್ಟು ಡಾಕ್ಯುಮೆಂಟ್ಸ್ಗಳು, ಫಸ್ಟ್ ಇಂದ ನಿಮ್ಮ ಅಪ್ಲಿಕೇಶನ್, ಅಂಡ್ ದೆನ್ ನಾಟಾದವ್ರು ರಿಲೀಸ್ ಮಾಡಿರ್ತಕ್ಕಂಥ ಸ್ಕೋರ್ ಕಾರ್ಡ್ ಅಂದರೆ ಮಾರ್ಕ್ಸ್ ಕಾರ್ಡ್ ಏನು ಕೊಟ್ಟಿದ್ದಾರೋ ಹೌದು, ಅಂಡ್ ದೆನ್ ಡಿಪ್ಲೊಮೊ ಆಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್, ನಿಮ್ಮ ಸ್ಟಡಿ ಸರ್ಟಿಫಿಕೇಟ್, ಜೊತೆಗೆ ನೀವು ಡ್ಯೂರಿಂಗ್ ದಿ ಅಪ್ಲಿಕೇಶನ್ನಲ್ಲಿ ಯಾವುದ್ಯಾವುದೆಲ್ಲ ಸರ್ಟಿಫಿಕೇಟ್ಸ್ನ ಕ್ಲೈಮ್ ಮಾಡಿದ್ದೀರಾ. ಫಾರ್ ಎಕ್ಸಾಂಪಲ್ ಹೊರನಾಡು ಗಡಿನಾಡು ಆಗಿರ್ಬೋದು, ಕನ್ನಡ ಮೀಡಿಯಂ ಕೋಟ ಆಗಿರ್ಬೋದು, ರೂರಲ್ ಕೋಟ ಆಗಿರ್ಬೋದು, ಅಥವಾ ಕಲ್ಯಾಣ ಕರ್ನಾಟಕ ಕೋಟ ಆಗಿರ್ಬೋದು. ಸೊ ಈ ಥರ ಯಾವುದೇ ರೀತಿಯಾದಂತಹ ಕೋಟನ್ನು ಕ್ಲೈಮ್ ಮಾಡಿದರೆ ಅದಕ್ಕೆ ಸಪೋರ್ಟೆಡ್ ಡಾಕ್ಯುಮೆಂಟ್ಸ್ನು ಸಹ ತಗೊಂಡು KA ಮಲ್ಲೇಶ್ವರಂಗೆ ಹೋಗಬೇಕಾಗುತ್ತೆ. KA ಮಲ್ಲೇಶ್ವರಂಗೆ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ನ ಮಾಡಿಸ್ಕೊಬೇಕಾಗುತ್ತೆ. ಸೊ ಇದಿಷ್ಟು ನಾಟಾ ಸ್ಟೂಡೆಂಟ್ಸ್ಗೆ, ಅಂದರೆ ಯಾರೆಲ್ಲ ಆರ್ಕಿಟೆಕ್ಚರ್ ಎಕ್ಸಾಮನ್ನು ಬರೆದಿದ್ದಾರೆ ಆ ಸ್ಟೂಡೆಂಟ್ಸ್ಗೆ. ಆ್ಯಂಡ್ ದೆನ್ ಇವಾಗ ಎಷ್ಟೊಂದು ಜನ ನಮ್ಮ ಸ್ಟೂಡೆಂಟ್ಸ್ಗೆ ಇರೋದು ಒಂದೇ ಕ್ವೆಶನು, ಸರ್ DCET ಕ್ಲಾಸ್ A ಸ್ಟೂಡೆಂಟ್ಸ್ಗೆ ವೆರಿಫಿಕೇಷನ್ಸ್ ಯಾವಾಗ ಬಿಡ್ತಾರೆ ಸರ್? ಅಕಾರ್ಡಿಂಗ್ ಟು ಸ್ಕೆಡ್ಯೂಲ್ನ ನೋಡಿದ್ರೆ ವೆರಿಫಿಕೇಷನ್ಸ್ ಅಪ್ಡೇಟೇ ಮಾಡಿಲ್ಲ ಅಂತ ಕೇಳ್ತಿದ್ದಾರೆ. ಆ್ಯಂಡ್ ದೆನ್ ಇನ್ನೊಂದು, ಸರ್ ಒರಿಜಿನಲ್ ರಿಸಲ್ಟ್ಸ್ ಅಂದರೆ ಫೈನಲ್ ರಿಸಲ್ಟ್ಸ್ ಯಾವಾಗ ಅನೌನ್ಸ್ ಮಾಡ್ತಾರೆ? ಸೊ ಇವೆರಡು ಕುರಿತಾದಂತೂ ಖಂಡಿತವಾಗ್ಲೂ KE ಅವರು ಇದುವರೆಗೂ ಯಾವುದೇ ಅಪ್ಡೇಟನ್ನು ಕೊಟ್ಟಿಲ್ಲ. ಸೊ ಅಪ್ಡೇಟನ್ನು ಬಿಡ್ತಾರೆ, ಯು ನೀಡ್ ನಾಟ್ ಟು ಬಿ ವರಿ. ಸೊ ಫರ್ದರ್ ವೇಟ್ ಟಿಲ್ ಮಂಡೇ. ಸೊ ಮಂಡೇ ಏನಾದರೂ ಅಪ್ಡೇಟ್ ಬರುತ್ತಾ ನೋಡೋಣ. ಸೊ ಒನ್ಸ್ KE ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರೆ ಡೆಫಿನೆಟ್ಲಿ ವಿಲ್ ಗೆಟ್ ಬ್ಯಾಕ್ ಟು ಯು. ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ನಿಮಗೆ ನಮ್ಮ ಚಾನಲ್ ಮುಖಾಂತರ ಅವೈಲಬಲ್ ಆಗ್ತಾ ಹೋಗುತ್ತೆ. ಸೊ ಆಸ್ ಆಫ್ ನೌ ಯು ನೀಡ್ ನಾಟ್ ಟು ಬಿ ವರಿ ಅಬೌಟ್ ಎನಿಥಿಂಗ್. ಸೊ ನೀವು ಆಪ್ಷನ್ ಎಂಟ್ರಿ ಕುರಿತಾದಂತೆ ಕಾನ್ಸಂಟ್ರೇಟ್ನ ಮಾಡಿ. ಸೊ ಮಂಡೇ ಕಂಪ್ಲೀಟಾಗಿ ಏನಾದರೂ ನ್ಯೂ ನೋಟಿಫಿಕೇಶನ್ಸ್ ರಿಗಾರ್ಡಿಂಗ್ ನಿಮ್ಮ ಕ್ಲಾಸ್ A ವೆರಿಫಿಕೇಶನ್ಸ್ ಆಗಿರ್ಬೋದು ಅಥವಾ ಫೈನಲ್ ರಿಸಲ್ಟ್ ಕುರಿತಾದಂತೆ ಅಪ್ಡೇಟ್ಸ್ ಇದ್ದರೆ ಖಂಡಿತವಾಗ್ಲೂ ನಮ್ಮ ಚಾನಲ್ ಮುಖಾಂತರ ತಿಳಿಸ್ಕೊಡ್ತಾ ಹೋಗ್ತೀವಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.